बीडीसीसी बँकेच्या निवडणुकीच्या पार्श्वभूमीवर हुक्केरी तालुक्यामध्ये पीकेपीएसच्या सभांमध्ये होत असलेल्या गोंधळाला कत्ती कुटुंबच कारणीभूत आहे असा आरोप जिल्हा प्रभारी मंत्री सतीश जारकिहोळी यांनी केला। पत्रकारांशी बोलताना ते म्हणाले की 93 जागांपैकी फक्त 3-4 ठिकाणीच गोंधळ झाला आहे। तो स्थानिक प्रश्न असून वैयक्तिक भांडणाचे प्रकरण आहे। इतर सर्व ठिकाणी सभा सुरळीत झाल्या आहेत असे त्यांनी स्पष्ट केले। ನಡೀತಾ ಇದೆ ಇನ್ನು ನಮ್ಮ ಚುನಾವಣೆ ಇರೋದು 28ಕ್ಕೆ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘ ಸೊ ಅದರ ಪೂರ್ವಭಾವಿ ತಯಾರಿ ಮಾಡ್ತಾ ಇದ್ವಿ। ಸೊ ಎಲ್ಲ ಕಡೆ ಹೋಗಿ ಭೇಟಿ ಆಗ್ತಾ ಇದ್ವಿ, ಜನರನ್ನು ಮನವೊಲಿಸಲಿಕ್ಕೆ ಇನ್ನೂ 20 ದಿವಸ ಟೈಮ್ ಇದೆ, ಪ್ರಯತ್ನ ಮಾಡ್ತಾ ಇದ್ವಿ। ಸರ್, ಈ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಮುಖವಾಗಿ ಸರ್ ಸಾಕಷ್ಟು ಕ್ಷೇತ್ರದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ ಗೊಂದಲ ಆಗಿರುವಂಥದ್ದು ಸರ್, ಎಲ್ಲೋ ತಮ್ಮ ಮೇಲೆ ಅಥವಾ ಯಾರೋ ಬೇರೆಯವ್ರು ಹೊರಗಿನವ್ರು ಬಂದು ಈ ರೀತಿ ಗುಂಡಾಗಿರಿ ಹೇಳ್ತಾರೆ ಹೇಳೋಕ್ಕೆ ಏನು ಅದಕ್ಕೇನು ದುಡ್ಡೇನು ಬೀಳಲ್ಲ, GST ಇಲ್ಲ, ಅದಕ್ಕೆ ಹೇಳೋರು ಹಂಗೆ ಭಾಷಣ ಮಾಡ್ತಾರೆ। ಜನ ಕೂಡ ನೋಡ್ತಾರೆ ಯಾರು 30 ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ। ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಹಿಡಿದಿರ್ಬೋದು, ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವೆ, ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ, ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ। ಅದು PKPSನಲ್ಲಿ ಇರ್ಬೋದು, ಪಂಚಾಯತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ, ಆ ಘರ್ಷಣೆ ಆಗ್ತಾವೆ, ಅದಕ್ಕೂ ನಮಗೂ ಲಿಂಕ್ ಮಾಡಲಿಕ್ಕೆ ಆಗೋಲ್ಲ। ಅವ್ರ ವೈಯಕ್ತಿಕ ಜಗಳ, ಅದು ಘರ್ಷಣೆ ಹೌದು, ಅದೇ ಹೇಳಲ್ಲ, ಅದು ಲೋಕಲ್ ಸಮಸ್ಯೆ। ಬೇರೆ ಕಡೆ ಯಾಕಾಗಿಲ್ಲ ಹಂಗಾರೆ? ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತ್ತಾಗಿ ನಡೆದಿದೆ। ಒಂದು 4-5 ಕಡೆ ಯಾಕಾಗಿದೆ ಅಂದರೆ, ಮೊದಲು ಆ ಕಡೆ ಇದ್ದರು, ಅವ್ರು ಈ ಕಡೆ ಹೋಗ್ಯಾರ, ಮತ್ತು ಈ ಕಡೆ ಹೋಗ್ಯಾರ, ಆ ಕಡೆ ಹೋಗ್ಯಾರ, ಅವ್ರು ಊರಾಯಣವರು ಪ್ರಮುಖರ ಜಗಳ ಅದು। ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ, ಆದರೆ ಸುಮಾರು 85-93ರಲ್ಲಿ 85ಕ್ಕೆ ಏನು ಜಗಳ ಇಲ್ಲಲ್ಲ, ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ। ಜಗಳ ಆಗಬೇಕಾದ್ರೆ 95ಕ್ಕೆಲ್ಲ ಆಗ್ತಿತ್ತು, 93ಕ್ಕೆ ಜಗಳ ಆಗಬೇಕು, ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತಿತ್ತು ಘರ್ಷಣೆ। ಸೊ ಆಗಿಲ್ಲ, 2-3 ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು, ಅದು ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ। ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಭಾಗಿವಾಡಿಯಲ್ಲಿ ಕೆಲವ್ರು ಅಲ್ಲೇ ಇಟ್ಕೊಂಡು ಕೂತಾರೆ, ಅವರು ಸೆಕ್ರೆಟ್ರಿಗಳು ಅದಾರ, ಮೆಂಬರು ಅದಾರ, ಅವ್ರಿಗೆ ಬರ್ತಾಯಿಲ್ಲ ಅವರು। ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ, ಬೇರೆಯವ್ರು ಮಾಡ್ತಾಯಿಲ್ಲ, ಅದನ್ನು ಹೇಳ್ತಾರೆ ಅಷ್ಟೇ। ಸೊ 2-3 ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂಥ ನಮ್ಮ ಭಾವನೆ। ಎಲ್ಲಿ ಅವರೇ ಬಂದು ಮಾಡ್ತಿದ್ದಾರಲ್ಲ, ಎಷ್ಟು ಗಾಡಿ ತೊಗೊಂಬಂದಿರೋರು, ಎಷ್ಟು ಬಂದಿರ್ತಾವೆ, ಅವರು ಹಿಂದೆ ಗಾಡಿ ಎಷ್ಟಿದ್ದಿ ನೋಡಿರೆ? ಮತ್ತು ಅದನ್ನು ನೀವು ಅವ್ರು ಪ್ರಶ್ನೆ ಮಾಡಬೇಕಲ್ಲ, 10 ಗಾಡಿ ಬರೋಂಥದ್ದು ಏನಿತ್ತು, ಒಬ್ಬರು ನಾವು 8 ಗಾಡಿ ತೊಗೊಂಬಂದಿವಿ, ಒಬ್ಬರೇ ಇದ್ದೀವಿ ನಾವು, ಅದನ್ನು ಅವ್ರು ಕೇಳಿ। ಮಣ್ಣು ರಮೇಶ್ ಕತ್ತಿ ಅವರು ಮಧ್ಯಾಳಿಗೆ ಬಂದಿರೋ, ಎಷ್ಟು ಗಾಡಿ ತೊಗೊಂಬಂದರು, ಎಲ್ಲಿ ಕೂತಿರೋ, ಅವರು ಸೊಸೈಟಿ ಬಂದು ಕುಂತ ಮುಂದೆ ಹಾಕ್ಸಿರೋದು, ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು। ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು? ಮಧ್ಯಾಳಿದ ಕೇಳಿ, ಬೆಳಗ್ಗೆ 15-20 ಗಾಡಿ ತೊಗೊಂಬಂದಿದ್ರು, ಅದಕ್ಕಿಂತ ಮುಂಚೆ 20 ಗಾಡಿ ಬೈದಿದ್ವಿ। ಸೊ ಇದು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗುತ್ತದೆ। ಯಾರ ಕಡೆ ಅದು ಈಗ ಹೆಂಗೆ ಗೊತ್ತಾಗೋದ್ರಿ? ಅದು ಡಬ್ಬಿ ಹೊಡೆದ ಮ್ಯಾಗ ಗೊತ್ತಾಗೋದ? 19 ತಾರೀಕು ಸಾಯಂಕಾಲ 6 ಗಂಟೆಗೆ ಗೊತ್ತಾಯ್ತು ಯಾರ ಕಡೆ ಎಷ್ಟಿದೆ ಅಂತ। ಈಗ ನಾವು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ನಾವು ಸುಮಾರು 50-60 ಚುನಾವಣೆ ನೋಡಿದ್ದೀವಿ, ಎಲ್ಲ ಮೊದಲ ಮಾಲಿ ಹಾಕ್ಕೊಂಡು ಗುಲಾಲ್ ಹಾಕ್ಕೊಂಡು ಹೋಗಿ ಸೋತು ಹೊರಗೆ ಬಂದವ್ರನ್ನ ನೋಡಿದ್ದೀವಿ। ಈ ಚುನಾವಣೆ ಎಲ್ಲಿವರೆಗೆ ಆಗ್ತೈತೆ, ಎಲ್ಲಿವರೆಗೆ ಘೋಷಣೆ ಆಗೋಲ್ಲ, ಅಲ್ಲಿವರೆಗೆ ಹೇಳಲಿಕ್ಕಾಗೋಲ್ಲ। ಕರೆಕ್ಟು, ಗಲಾಟೆ ಏನಾಗುತ್ತೆ ಅದೇ ಹೇಳಲ್ಲ, ಎಲ್ಲ ಕಡೆ ಆಗ್ತಾವ ಇಲ್ಲ, ಒಂದು 3-4 ಕಡೆ ಆಗಿದೆ, ಆಗಿಲ್ಲ ನಾವು ಹೇಳ್ತೀವಿ। ಅದು ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದವ್ರು ಯಾರು? ಅವ್ರು ಬಂದ ಮೇಲೆ ನಾವು ಬಂದ್ವಿ, ಅದು ಸಭೆ ಮುಗಿದ ಮ್ಯಾಗ ನಾವು ಬಂದೀವಿ। ಸಭೆದಾಗ ಮುಂದೆ ಉಡ್ದವ್ರು ಯಾರು? ರಮೇಶ್ ಕತ್ತಿ ಅವ್ರು ಮುಂದೆ ಗಲಾಟೆ ಮಾಡಿಸಿದ್ರು। ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು, ಅವ್ರು ಬರ್ದು ಏನು ಅವಶ್ಯಕತೆ, ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದ್ದಾರೆ, ಅವರು ಹೋಗಿದ್ರಾ? ಮೀಟಿಂಗ್ ನಡೆದಾಗ ಒಳಗೆ ಹೋದ್ರು, ಅವರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ। ಸೊ ಇದನ್ನು ನೀವು ಪ್ರಶ್ನೆ ಮಾಡಿ, ಸುಮ್ಮನೆ 100% ಮತ್ತು ಹಂಗಾರೆ ಅಲ್ಲೇ ಕಿಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲರೂ, ಅದು ಸುಮ್ಮನೆ ಹೇಳೋದು ಅಷ್ಟೇ। ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ, ಅಭಿವೃದ್ಧಿ ಇಲ್ಲ, ಶೂನ್ಯ, TC ಕುಣಿಸಿಲ್ಲ, ಜನ ನಿರ್ಧಾರ ಜೊತೆ ನಾವು ಮಾಡಿದ್ದೀವಿ, ಜನ ಈಗ ಪ್ರಶ್ನೆ ಮಾಡ್ತಾರಂತೆ, ನಾವು ಜಾತಿ ಹೊರಗಿನವರು, ಇವೆರಡು ಅವರು ಬ್ರ್ಯಾಂಡ್ ಬಾಗೇವಾಡಿ, ಈಗ ಹೊರಗಿನವರು ಜಾತಿ ಎರಡೇ, ಈಗ ಅವ್ರ ರಕ್ಷಣೆ ಮಾಡೋದು।
ಅದು ಮಾಡೋಲ್ಲ. ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರು ಪರವಾಗಿರ್ತಾರೆ. ನಮ್ಮವ್ರು 3-4 ಜನ ನಮ್ಮಿಂದ ತೊಗೊಂಡೋಗಿದ್ದಾರೇನ ಸುಮ್ಮನೆ ನಾವು ಹೇಳೇ ಇಲ್ಲ. ಹೋದ್ರೂ ನಮಗೇನು ಬರಕ್ಕೆ ಬೀಳೋದಿಲ್ಲ. ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದರೂ ಜಾರಕಿಹೊಳಿ ಅವ್ರು ಗೆದ್ದು ಬಂದರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರಿಗೆ ಹೇಳ್ತಾ ಇರುವಂಥದ್ದು ಸರ್. ಹೇಳಿದ್ರಲ್ಲ, ಅದು ನಾ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಹೋಗಲೇಬೇಕು. ಮೊದಲೆಲ್ಲ ರಾಯಬಾಗ್ ಹೋಗ್ತಿದ್ದು, ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ? UL ಪಾಟೀಲ್ ಇದ್ದರು. ಬೆಳಗಾವಿ ಕ್ಲಬ್ ರೋಡ್ಗೆ ಹೋಗ್ತಿದ್ವಿ, ಯಾರಿದ್ರಲ್ಲಿ? ಅವ್ರ ಕಡೆ ಹೋಗಿದ್ವಿ. ಉಮೇಶ್ ಕತ್ತಿ ಬಾಗೇವಾಡಿಗೆ ಬರ್ತಿದ್ವಿ, ಅಧಿಕಾರ ಇತ್ತು. ಪ್ರಭಾಕರ್ ಕೋರಿ ಅಂಕಲಿಗೆ ಹೋಗ್ತಿದ್ದೀವಿ. ಈಗ ಸತೀಶ್ ಜಾರಕಿಹೊಳಿ ಅಧಿಕಾರ ಇದೆ. ಸ್ವಾಭಾವಿಕ ಜನ ಬರ್ತಾರೆ, ಹೋಗ್ಬಾರ್ದಂತೇಳಿದೆ. ಮತ್ತು ಇವ್ರು ಬಾಗೇವಾಡಿಗೆ ಹೋಗಲ್ಲ, ಜನ ಹೋಗ್ತಾರೆ. ಎಲ್ಲಿ ನಾಯಕರು ಇರ್ತಾರೆ, ಎಲ್ಲಿರ್ತಾರೆ ಅಲ್ಲಿ ಹೋಗ್ತಾರೆ. ಅದನ್ನೇ ಇವರು ಹೇಳ್ಕೊತ ಕೂತ್ರೆ ಈಗ ಬಾಗೇವಾಡಿಯಿಂದ ಗೋಕಾಕ್ ಎಷ್ಟು ದೂರ? ಹಾಂ, 20 ಆಗೋಲ್ಲ. 13 ಘಟಪುರಬ, ಈ ಕಡೆ ಒಂದು 5-6. ಬುಗುಟೆ ಆಲೂರಿಂದ ಬಾಗೇವಾಡಿ 2 ದೂರ ಐತ್ರಿ. ಈ ಸಂಪೇನ 10 ದೂರ. ಹಂಗೆ ಸುಮ್ಮನೆ ಹೇಳ್ತಾರೆ. ನಾವು ರಮೇಶ್ ಕತ್ತಿ ಭಾಷಣ ಮಾಡೋಕ್ಕೆ ಶೂರ್, ಅದೇ ನಾವು ಮೀರ್ಸಾಕೆ ಯಾರಿಗೂ ಹುಕ್ಕೇರಿ ತಾಲೂಕಿನಾಗ ಸಾಧ್ಯ ಇಲ್ಲ. ಭಾಷಣ ಮೇಲೆ ನೀವು ಹೋಗ್ಬೇಡಂತ ನಮ್ಮ ವಿನಂತಿ. ರಿಯಾಲಿಟಿ ಓಕೆ. ಅವಶ್ಯಕತೆ ಇಲ್ಲ, ಅದು ಅದೇ ಅದಕ್ಕೆ ಅವಶ್ಯಕತೆ ಇದೆ. ಅದು ಹತ್ರ ಅವಶ್ಯಕತೆ ಬೀಳಲ್ಲ. ಪೊಲೀಸರು ಹೋಗಿಲ್ಲ ಅಂದರೆ ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ. ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ, ಯಾರ ಸೆಕ್ರೆಟ್ರಿ. ನಮಗೆ ಗೊತ್ತಾಗಿಲ್ಲ, ಸೆಕ್ರೆಟ್ರಿ ಕೊಟ್ಟಿಲ್ಲ. ಕೊಟ್ಟಲ್ಲೆಲ್ಲ ನಾವು ಕಳಿಸಿದ್ದೀವಿ. ಇಲ್ಲಿ ಇವನು ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕೊಟ್ಟರೆ ನಾವು ಕಳಿಸ್ತಿದ್ದೀವಿ ಅಂತ ಹೇಳಿದ್ರು. ಸೊ ಅದು ಇಶ್ಯೂ ನಾನು ಕೇಳಿದೆ, ಇಷ್ಟೆಲ್ಲ ಗಲಾಟೆ ಆದಾಗ ಯಾಕೆ ಹೋಗಿಲ್ಲ ಅಂತ. ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ. ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸಿವಿ ಅಂತ SP ಅವ್ರು ಹೇಳಿದರು. ओके, थँक्यू. हुक्केरी तालुक्यात होत असलेले दंगल, गोंधळ आणि PKPS सभा पुढे ढकलण्याला कत्ती कुटुंबच कारणीभूत आहे. त्यांच्या हाती सत्ता नाही, सांगण्यासारखी विकास कामे नाहीत, विकास शून्य आहे. त्यामुळे लोक प्रश्न विचारतील या भीतीने आता कत्ती कुटुंबीय, जातपात, बाहेरचे लोक असे मुद्दे पुढे करत आहेत. पण आता लोकच त्यांना प्रश्न विचारण्याची वेळ आली आहे असेही त्यांनी सांगितले. राजशेखर हिरेमठ, KMM मराठी, बेळगाव.